ಮೊಹಮ್ಮದ್ ಇರ್ಫಾಕ್ ಅಬ್ದುಲ್ಲಾ ಬಡಬಡೆ. ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್. ನಾನು ಸುಮಾರು 2014ರಿಂದ 2020ರವರೆಗೆ ಕಿಟಲ್ ಕಾಲೇಜಿನಲ್ಲಿ ಸಿವಿಲ್ ಕೆಲಸ ಮಾಡಿದ್ದೀನಿ, ಗುತ್ತಿಗೆದಾರರ ಅಂತೆ. ನಾನು ಇದಕ್ಕೆ ಮೊದಲು 2014ರ ಮೊದಲು ನಾನು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊತ ಬಿಲ್ಡಿಂಗ್ ಕೆಲಸ ಮಾಡ್ಕೊತಾ ಇದ್ದೆ. ನವೆಂಬರ್ 2014ನಲ್ಲಿ ನಾನು ಸಿವಿಲ್ ಕೆಲಸ ಅಲ್ಲಿ ಕಿಟಲ್ ಕಾಲೇಜಿನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಒಬ್ಬರು ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಮೇಡಮ್ ಇದ್ದರು, ಅವರು ಪ್ರಿನ್ಸಿಪಲ್. ಅವರ ಡ್ಯೂಟಿನಲ್ಲಿ ಇದ್ದಾಗ ಅವಾಗ ನಾನು ಭೇಟಿಯಾಗಿ ಅವರಿಂದ ವರ್ಕ್ ಆರ್ಡರ್ ತಗೊಂಡು ಲೀಗಲಿ ಡಾಕ್ಯುಮೆಂಟ್ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಸುಮಾರು 3.5 ಕೋಟಿ ಕೆಲಸವನ್ನು ನಾನು 2020 ಮಟ್ಟ ಮಾಡಿದ್ದೀನಿ. ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು 2019 ಸೆಪ್ಟೆಂಬರ್ನಲ್ಲಿ. ಸೊ ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಕೊಟೇಶನ್ ಕೊಡೋದು, ಪರ್ಮಿಷನ್ ತಗೊಳ್ಳೋದು, ಆಮೇಲೆ ಬಿಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ಳೋದು, ಇದು 2014ನಿಂದ 19ವರೆಗೆ ಸರಿಯಾಗಿ ನಡೆಯಿತು. ಲೆಕ್ಕ ಮಾಡಿದರೆ ನಾನು ಲೆಕ್ಕ ಮಾಡಿರೋದು ನನಗೆ ಕಾಲೇಜಿನಲ್ಲಿ ಹೊಳಗಿಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಇನ್ನೂ ಮೆಜರ್ಮೆಂಟ್ ಮಾಡಬೇಕು, ಇನ್ನೂ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ದು ನಮಗೆಲ್ಲ ಬಿಲ್ಸ್ ಎಲ್ಲ ಬಾಕಿ ಇದ್ದಾವೆ. ಆ ಡಾಲರ್ ಲಾರ್ಜಸ್ ಅಂತಿದ್ರು, ಅವರು ಬಿಲ್ ಮೆಜರ್ಮೆಂಟ್ಸ್ ಮಾಡಲಿಕ್ಕೆ ನನಗೆ ಕೊಡಲಿಲ್ಲ. ಸೊ ನನಗೆ ಅಪ್ರಾಕ್ಸಿಮೇಟ್ 65 ನಂದು ಲೆಕ್ಕ ಸಿಕ್ಕಿದೆ. ಇನ್ನೂ ನಾನು ಹೋಗಿ ಅಲ್ಲಿ ಬಿಲ್ಸ್ ಎಲ್ಲ ಮಾಡಿದರೆ, ಇನ್ನೂ ಸ್ವಲ್ಪ ವೆರಿಫೈ ಮಾಡಿದರೆ ನನಗೆ ಇನ್ನೂ ಸುಮಾರು 1 ಕೋಟಿ ಸುಮಾರು ನನಗೆ ದುಡ್ಡು ಅಲ್ಲಿಂದ ಬರಬೇಕು. ನನ್ನ ಪರಿಸ್ಥಿತಿ ಹೀಗಿದೆ. ನಾನೇನು ಹೇಳ್ಬೇಕಂತಂದ್ರೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿನೂ ನನಗೆ, ಅವ್ರಿಗೂ ಸಹಿತ ನನಗೆ ಊಟ ಹಾಕಲಿಕ್ಕೆ ಸಹ ನನ್ನ ಅಂಥ ಪರಿಸ್ಥಿತಿನೂ ಇಲ್ಲ. ನಾನು ಏನು ಮಾಡಿ, ನಾನು ಯಾರಿಗೆ ಹೇಳಿ? ನಾನು 5 ವರ್ಷದಿಂದ ಈ ನನ್ನ ಸಮಸ್ಯೆ ತಗೊಂಡು ಎಲ್ಲ ಕಡೆ ಹೋರಾಡ್ತಿದ್ದೇನೆ. ಎಲ್ಲೇ ನಾನು ಸ್ಟೇಷನಿಗೆ ಹೋದೆ, ಅಲ್ಲಿಂದ ಕಮಿಷನರ್ ಅವ್ರ ಗಮನಕ್ಕೆ ತಂದೆ, ಮತ್ತು ಅಲ್ಲಿಂದ ಇವ್ರು ಯಾರಿಗೆ ಹೇಳಿದ್ರು ಅವ್ರ ಕಡೆ ಎಲ್ಲರ ಕಡೆ ಹೋದೆ. ಇವ್ರ ಮ್ಯಾನೇಜ್ಮೆಂಟು, ಆಡಳಿತ ಮಂಡಳಿ, ಇದಕ್ಕೆ ಮೊದಲು ಬಿಷಪ್ ಇದ್ರು, ಈಗಿನ ಬಿಷಪ್ಪು ಆ ವಿಲ್ಸನ್ ಮೈಲಿ ಅಂತಿದ್ದಾರೆ, CEO ಅವರು ಯಾರು ವಿಜಯ್ ಕುಮಾರ್ ದಂಡಿನ್ ಅಂತಿದ್ದಾರೆ, ನಮ್ಮ ಬಿಷಪಿಗೆ ಮಾರ್ಟಿನ್ ಬೋರ್ಗಾಯ್ ಅಂತಿದ್ದಾರೆ. ಇವ್ರು ಏನೇನು ಹೇಳಿದ್ರು, ಏನೇನು ಮಾಡಿದ್ರು ಅದನ್ನೆಲ್ಲ ಮಾಡಿದೆ. ಬಟ್ ಮತ್ತೆ ಲಾಸ್ಟಿಗೆ ತಂದ ಕಮಲಾ ಡವಳಾಣಿ ಅಂತ ಒಬ್ಬರು ಪ್ರಿನ್ಸಿಪಲ್ ಇದ್ದಾರೆ, CSIದು, ಅವ್ರಿಗೆ ಕರೆದು ಅವ್ರಿಗೆ ಆ ಮೇಡಮ್ ಹೇಳ್ತಾರೆ, ಇಲ್ಲ ನನಗೆ ಆ ಪ್ರಿನ್ಸಿಪಲ್ ಪೋಸ್ಟಿಂದ ತೆಗೆದಿದ್ದಾರೆ, ಆ ಚಾರ್ಜನ್ನು ಬೇರೆಯೊಬ್ಬರು ಸ್ಟ್ಯಾನ್ಲಿ ಪೀಟರ್ ಅಂತಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಮುಗೀತು.